ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಅಡುಗೆ ಮನೆಯೊಳಗೆ ಮಾವಿನಕಾಯಿ ಬ್ರೌನ್ ರೈಸ್ ಚಿತ್ರಾನ್ನ ಮಾಡಾಕಂತೀನಿ. ನೋಡ್ಕೊಂಡು ಬರೋನು ಬರಲ್ಲ. ಈ ಕಪ್ಲೆ 3 ಕಪ್ಪು ಬ್ರೌನ್ ರೈಸ್ನ ತೊಳೆದು 1 ತಾಸು ನೆನೆ ಇಟ್ಟಿದ್ದೆ ರೀ. ನೀರು ಬಸ್ತು ತೊಗೊಂಡಿನ್ರಿ. ಇದಕ್ಕೆ 9 ಕಪ್ಪು ನೀರು ಹಾಕೇನ್ರಿ. ಮೀಡಿಯಮ್ ಉರಿ ಒಳಗೆ ಅನ್ನಕ್ಕೆ ಇಟ್ಟೀನ್ರಿ. ಒಂದು ಮಾವಿನಕಾಯಿ ಸಿಪ್ಪಿ ತೆಗೆದು ತೊಗೊಂಡಿನ್ರಿ. ಈ ಕಡೆ ಅನ್ನ ಕುದಿಯಾಕಂತೈತಿ ನೋಡ್ರಿ. ನಡುವ ಕೈ ಆಡಿಸ್ರಿ. ಇನ್ನೊಂದು ಕಡೆ ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡು ಅದು ಬಿಸಿ ಆದಮೇಲೆ 3 ಟೇಬಲ್ ಸ್ಪೂನು ಎಣ್ಣೆ ಹಾಕಿರಿ. 2 ಟೇಬಲ್ ಸ್ಪೂನು ಶೇಂಗಾ ಹಾಕಿ ಹುರಿರಿ. 2 ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕಿ ಹುರಿರಿ. 2 ಟೇಬಲ್ ಸ್ಪೂನು ಉದ್ದಿನಬೇಳೆ ಹಾಕಿ ಹುರ್ಕೊಡ್ರಿ. ಸ್ವಲ್ಪ ಕರಿಬೇವು ಹಾಕಿರಿ. 1 ಹೆಚ್ಚಿದ ಈರುಳ್ಳಿ ಹಾಕಿರಿ. 4 ಹೆಚ್ಚಿದ ಹಸಿಮೆಣಸಿನ್ಕಾಯಿ ಹಾಕಿರಿ. ಎಲ್ಲನೂ ಚಲೋ ತಂಗೆ ಹುರ್ಕೊಡ್ರಿ. ಈಗ ಅದಕ್ಕೆ 1.5 ಕಪ್ಪು ತುರಿದಿರೋ ಮಾವಿನಕಾಯಿ ಹಾಕಿರಿ. ಅರ್ಧ ಟೇಬಲ್ ಸ್ಪೂನು ಅರಿಶಿನ ಹಾಕಿರಿ. ರುಚಿ ತಕ್ಕಷ್ಟು ಉಪ್ಪು ಹಾಕಿರಿ. ಸ್ವಲ್ಪ ಸಕ್ಕರೆ ಹಾಕಿರಿ. 2 ನಿಮಿಷ ಬಾಯಿ ಮುಚ್ಚಿ ಸಣ್ಣ ಉರಿ ಮ್ಯಾಗ ಇಡ್ರಿ. ಇತ್ತಾಗ ಅನ್ನ ನೋಡಾಕಂತೀನಿ ರೀ. ಅನ್ನಕ್ಕೆ ನೀರು ಕಡಿಮೆ ಅನ್ಸಾಕಂತೈತಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ರೀ. ಬಾಯಿ ಮುಚ್ಚಿ ಸ್ವಲ್ಪ ಹೊತ್ತು ಇಡ್ರಿ. ಚಿತ್ರಾನ್ನಕ್ಕೆ ಒಗ್ಗರಣೆ ರೆಡಿ ಆಗೈತೆ ನೋಡ್ರಿ. ಈ ಕಡೆ ಅನ್ನನೂ ರೆಡಿ ಆಗೈತೆ. ಈ ರೀತಿ ಹೆಚ್ಚಿಗೆ ನೋಡ್ರಿ. ಅಗಳ ಮೆತ್ತಗಾಗಬೇಕು. ಇಲ್ಲ ಈ ರೀತಿ ಸ್ಪೂನ್ ಇಟ್ಟು ನೋಡ್ರಿ. ಸ್ಪೂನ್ಗೆ ನೀರು ಹತ್ತಬಾರ್ದು, ಅಂದ್ರೆ ಅನ್ನ ರೆಡಿ ಆಗೈತಿ ಅಂತ ಅರ್ಥ. ಈಗ ರೆಡಿ ಆಗೈತೆ ನೋಡ್ರಿ ಅನ್ನ. ಒಗ್ಗರಣೆ ಮೇಲೆ ಆ ಅನ್ನ ಹಾಕಿ 1-2 ನಿಮಿಷ ಬಿಡ್ರಿ, ಸ್ವಲ್ಪ ಆರಲಿ. ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡಿಕೊಡ್ರಿ. ಈಗ ಅನ್ನ ರೆಡಿ ಆಗೈತೆ ನೋಡ್ರಿ. ಈಗ ಮಾವಿನಕಾಯಿ ಬ್ರೌನ್ ರೈಸ್ ಚಿತ್ರಾನ್ನ ರೆಡಿ ಆಗೈತಿ ನೋಡ್ರಿ. ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.